ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಏನು ಪ್ರಕೃತಿ ವಿಕೋಪ ಸಂಭವಿಸಿತು ಆ ಸಂತ್ರಸ್ತರಿಗಾಗಿ ಮನೆ ಇನ್ಫೋಸಿಸ್ ವತಿಯಿಂದ ಸುಮಾರು ಒಂದು 200 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಮನೆ ನಿರ್ಮಾಣ ಮಾಡಿ 3 ವರ್ಷದ ಮೇಲೆ ಆಗಿದೆ, ಇನ್ನೂ ಹಂಚಿಕೆ ಮಾಡಿಲ್ಲ. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದರೆ ಇದು ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆ ಅಂತ ಗ್ರಾಮ ಇದೆ, ಇಲ್ಲಿ ಬರುತ್ತೆ ಮನೆಗಳು. ನೋಡಿ ಯಾವ ರೀತಿ ಮನೆಗಳು ಇದೆ ಅಂತ ಹೇಳುವಂಥದ್ದು. ಸಂಪೂರ್ಣವಾಗಿ ಕಾಡು ಬೆಳೆದಿದೆ, ಮನೆ ಮನೆ ಬಾಗಿಲವರೆಗೂ ಕಾಡು ಬಂದಿದೆ, ಮತ್ತು ಮರಗಳು ಬೆಳೆದಿರುವಂಥದ್ದು ಈ ರೀತಿ ಆಗ್ತಾ ಇದೆ. ಇತ್ತೀಚೆಗೆ ಉಸ್ತುವಾರಿ ಸಚಿವರು ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮನೆಗಳನ್ನು 1 ತಿಂಗಳ ಒಳಗೆ ವಿತರಣೆ ಮಾಡ್ತೀವಿ ಸಂತ್ರಸ್ತರಿಗೆ ಅಂತ ಹೇಳಿದರು. ಅವರು ಹೇಳಿ ಈಗ 10 ದಿನ ಆಗಿದೆ. ಇನ್ನೊಂದು 20 ದಿವಸದಲ್ಲಿ ಈ ಮನೆಗಳನ್ನು ಹೇಗೆ ವಿತರಣೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅವರು ಸಚಿವರು ಹೇಳಿದ ಬಳಿಕ ಬಂದು ಡೋರಿಗೆ ನೀವು ನೋಡ್ಬೋದು ನಂಬರ್ ಹಾಕಿ ಹೋಗಿದ್ದಾರೆ. ನಂಬರ್ ಹಾಕಿ ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಇದಕ್ಕೆ ಕರೆಂಟ್ ಕನೆಕ್ಷನ್ ಆಗಬೇಕಾಗಿದೆ, ವಿದ್ಯುತ್ ವ್ಯವಸ್ಥೆ ಆಗಬೇಕು. ವಿದ್ಯುತ್ ಲೈನ್ ಎಳೆದಿದ್ದಾರೆ, ಆದರೆ ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಆಗಬೇಕಾಗಿದೆ, ಮತ್ತು ನೀರಿಗೂ ಕನೆಕ್ಷನ್ ಕೊಡಬೇಕಾಗಿದೆ. ಜೊತೆಗೆ ಈ ಕಾಡುಗಳು ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ. ಮತ್ತು ನೀರಿನ ಸಿಂಟೆಕ್ಸ್ ಏನಿದೆ ಅದನ್ನು ಕೂಡ ಕೆಲವರು ಕಳವು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ರೀತಿ ಇದೆ. ಇದನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅಂದರೆ 2018-19 ಸಾಕಷ್ಟು ಸಂತ್ರಸ್ತರು ಇನ್ನೂ ಕೂಡ ಮನೆ ಇಲ್ಲ ಅಂತ ಹೇಳಿ ಪರದಾಡ್ತಿದ್ದಾರೆ. ಆದರೆ ಯಾಕೆ ಈ ಮನೆ ಈ ರೀತಿ ಆಗಿದೆ? 2019ರಲ್ಲಿ ಮನೆ ಕಾಮಗಾರಿ ಆರಂಭವಾಗಿದ್ದು, ಮನೆ ಕಾಮಗಾರಿ ಮುಗಿದು 3 ವರ್ಷದ ಮೇಲೆ ಆಗಿದೆ. ಜೊತೆಗೆ ಪಕ್ಕದಲ್ಲಿ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ಯೋಜನೆ ವತಿಯಿಂದ 300ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಕೊಟ್ಟು 4 ವರ್ಷ ಆಗಿದೆ. ಆದರೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ, ಸಂತ್ರಸ್ತರು ನಮಗೆ ಮನೆ ಕೊಡಿ ಅಂತೇಳಿ ಯಾವಾಗ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ. ಆದರೆ ಇನ್ನೂ ಕೂಡ ಮನೆ ಅವರಿಗೆ ಸಿಕ್ಕಿಲ್ಲ. ಇನ್ನು 3ನೇ ಪಟ್ಟಿ 4ನೇ ಪಟ್ಟಿ ಅವರಿಗೆ ಮನೆ ಕೊಡಲಿಕ್ಕೆ ಬಾಕಿ ಇದೆ. ಇದು ಜಂಬೂರು ಬಾಣೆಯಲ್ಲಿ ಇರುವಂಥದ್ದು. ಎಲ್ಲ ಮನೆಗಳು ಇದೇ ರೀತಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಇನ್ಫೋಸಿಸ್ ವತಿಯಿಂದ ನಿರ್ಮಾಣ ಮಾಡಿ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳುವಂಥದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಕೆಲವು ಈ ಮನೆಗಳ ಫೌಂಡೇಶನ್ ಏನಿದೆ ಅಲ್ಲಿ ಮರ ಬೆಳೆದು ನಿಂತಿರುವಂಥದ್ದು, ಅಷ್ಟೊಂದು ಹಾಳಾಗಿರುವಂಥದ್ದು. ಮತ್ತು ಕಿಟಕಿ ಬಾಗಿಲುಗಳು ಎಲ್ಲ ತೆರೆದಿರುವಂಥದ್ದು, ಬಾತ್ರೂಮ್ ಎಲ್ಲ ಸಂಪೂರ್ಣ ಹಾಳಾಗಿರುವಂಥದ್ದು. ಮತ್ತು ಇದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ ಆಗ್ತಿದ್ದಂತೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ, ಗಾಂಜಾ ಸೇವನೆ ಇರ್ಬೋದು, ಬೇರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಇರ್ಬೋದು, ಎಲ್ಲ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ನಿರ್ಲಕ್ಷ್ಯ, ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಮನೆ ಅಂತ ಎಲ್ಲರೂ ಮನೆ ಕೊಡಿ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವು ಕಡೆ ಸರ್ಕಾರ ಬಹಳ ಮುತುವರ್ಜಿಯಿಂದ ಮನೆಯನ್ನು ಬೇಗ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಸಂತ್ರಸ್ತರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ಆದರೆ ಈ ಮರಗಳು ಯಾವ ರೀತಿ ಕಾಡು ಬೆಳೆದು ನಿಂತಿದೆ ಅಂತ ನಿಮಗೆ ತೋರಿಸ್ತೀವಿ. ಈಗ ಇಲ್ಲಿ ಮನೆ ಇದೆ, ಮನೆಗೆ ಹೋಗ್ಲಿಕ್ಕೆ ಏನೋ ಯಾರು ಕರೆದು ದಾರಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಸಂಪೂರ್ಣವಾಗಿ ನೋಡಿ, ಇಲ್ಲಿ ಈ ರೀತಿ ಮರ ಬೆಳೆದಿದೆ. ಇದು ಮನೆ ಡೋರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಕಾಡು. ಜೊತೆಗೆ ಈ ಮನೆಗೆ ಹೊರಗಡೆ ಯಾರು ಬಂದರೆ ನೋಡ್ಲಿಕ್ಕೆ ಅಂತ ಒಂದು ಪಾಯಿಂಟ್ ಇಟ್ಟಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಎಲ್ಲ ಮನೆಗಳು ಇದೇ ರೀತಿ ಡೋರಲ್ಲಿ ಈ ರೀತಿ ಇಟ್ಟಿರ್ತಾರೆ, ಗ್ಲಾಸ್ ಹಾಕಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಮತ್ತು ಈ ಕಡೆ ನೋಡಿ, ಇಲ್ಲಿ ಮನೆ ಮೇಲೆ ಹೋಗ್ಲಿಕ್ಕೆ ಜಾಗ ಅಂತ ಸ್ಟೆಪ್ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಇಲ್ಲಿ ಯಾವ ಕಡೆ ಹೋಗಬೇಕು, ಇದು ಹೇಗೆ ಕ್ಲೀನ್ ಮಾಡಬೇಕಂತ ಗೊತ್ತಿಲ್ಲ. ಜೊತೆಗೆ ಮೀಟರ್ ಹಾಕ್ಲಿಕ್ಕೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಡಬ್ಬ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ಈ ಬಾಕ್ಸ್ ಮಾಡಿದ್ದಾರೆ, ಆದರೆ ಇನ್ನೂ ಮೀಟರ್ ಬೋರ್ಡ್ ಅಳವಡಿಕೆ ಆಗಿದೆ. ಮೀಟರ್ ಬೋರ್ಡ್ ಅಳವಡಿಕೆ ಆದ ನಂತರ ಎಲ್ಲ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಆಗಬೇಕಾಗಿದೆ. ಇದೆಲ್ಲ ಕೆಲಸ ಬಾಕಿ ಇದೆ. ಆದರೆ ಮನೆ ಕೊಡ್ತೀವಿ, ಆದಷ್ಟು ಬೇಗ ಕೇಳಿದಾಗ ಹೇಳ್ತಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತೇಳಿ. ಆದರೆ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ನೋಡಿ, ಈ ನಂಬರ್ ಒಂದು ಹಾಕಿದ್ದಾರೆ ಡೋರ್ಗೆ. ಸಚಿವರು ಬಂದ ಬಳಿಕ ಈ ನಂಬರ್ ಒಂದು ಹಾಕಿ ಹೋಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಿಲ್ಲ. ಮತ್ತು ಕೆಲವು ಮನೆಗಳಲ್ಲಿ ನೀರಿನ ಟ್ಯಾಂಕ್ಗಳ ಮೇಲೆ ಇಟ್ಟಿರ್ತಾರೆ, ಅದನ್ನ ಕೂಡ ಕಳವು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ರೀತಿ ಆಗ್ತಾ ಇರುವಂಥದ್ದು. ಅದರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಒಂದು ಕಡೆ ಸಂತ್ರಸ್ತರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಅದರಿಂದ ಆದಷ್ಟು ಬೇಗ ಇನ್ನಾದರೂ ಜಿಲ್ಲಾಡಳಿತ ಎಲ್ಲ ಮನೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ಸಂತ್ರಸ್ತರಿಗೆ ಹಂಚಿಕೆ ಮಾಡಲಿ ಅಂತ ಹೇಳುವಂಥದ್ದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಏನು ಪ್ರಕೃತಿ ವಿಕೋಪ ಸಂಭವಿಸಿತು ಆ ಸಂತ್ರಸ್ತರಿಗಾಗಿ ಮನೆ ಇನ್ಫೋಸಿಸ್ ವತಿಯಿಂದ ಸುಮಾರು ಒಂದು 200 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಮನೆ ನಿರ್ಮಾಣ ಮಾಡಿ 3 ವರ್ಷದ ಮೇಲೆ ಆಗಿದೆ, ಇನ್ನೂ ಹಂಚಿಕೆ ಮಾಡಿಲ್ಲ. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದರೆ ಇದು ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆ ಅಂತ ಗ್ರಾಮ ಇದೆ, ಇಲ್ಲಿ ಬರುತ್ತೆ ಮನೆಗಳು. ನೋಡಿ ಯಾವ ರೀತಿ ಮನೆಗಳು ಇದೆ ಅಂತ ಹೇಳುವಂಥದ್ದು. ಸಂಪೂರ್ಣವಾಗಿ ಕಾಡು ಬೆಳೆದಿದೆ, ಮನೆ ಬಾಗಿಲವರೆಗೂ ಕಾಡು ಬಂದಿದೆ, ಮತ್ತು ಮರಗಳು ಬೆಳೆದಿರುವಂಥದ್ದು ಈ ರೀತಿ ಆಗ್ತಾ ಇದೆ. ಇತ್ತೀಚೆಗೆ ಉಸ್ತುವಾರಿ ಸಚಿವರು ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮನೆಗಳನ್ನು 1 ತಿಂಗಳ ಒಳಗೆ ವಿತರಣೆ ಮಾಡ್ತೀವಿ ಸಂತ್ರಸ್ತರಿಗೆ ಅಂತ ಹೇಳಿದರು. ಅವರು ಹೇಳಿ ಈಗ 10 ದಿನ ಆಗಿದೆ. ಇನ್ನೊಂದು 20 ದಿವಸದಲ್ಲಿ ಈ ಮನೆಗಳನ್ನು ಹೇಗೆ ವಿತರಣೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅವರು ಸಚಿವರು ಹೇಳಿದ ಬಳಿಕ ಬಂದು ಡೋರಿಗೆ ನೀವು ನೋಡ್ಬೋದು ನಂಬರ್ ಹಾಕಿ ಹೋಗಿದ್ದಾರೆ. ನಂಬರ್ ಹಾಕಿ ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಇದಕ್ಕೆ ಕರೆಂಟ್ ಕನೆಕ್ಷನ್ ಆಗಬೇಕಾಗಿದೆ, ವಿದ್ಯುತ್ ವ್ಯವಸ್ಥೆ ಆಗಬೇಕು. ವಿದ್ಯುತ್ ಲೈನ್ ಎಳೆದಿದ್ದಾರೆ, ಆದರೆ ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಆಗಬೇಕಾಗಿದೆ, ಮತ್ತು ನೀರಿಗೂ ಕನೆಕ್ಷನ್ ಕೊಡಬೇಕಾಗಿದೆ. ಜೊತೆಗೆ ಈ ಕಾಡುಗಳು ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ. ಮತ್ತು ನೀರಿನ ಸಿಂಟೆಕ್ಸ್ ಏನಿದೆ ಅದನ್ನು ಕೂಡ ಕೆಲವರು ಕಳವು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ರೀತಿ ಇದೆ. ಇದನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅಂದರೆ 2018-19 ಸಾಕಷ್ಟು ಸಂತ್ರಸ್ತರು ಇನ್ನೂ ಕೂಡ ಮನೆ ಇಲ್ಲ ಅಂತ ಹೇಳಿ ಪರದಾಡ್ತಿದ್ದಾರೆ. ಆದರೆ ಯಾಕೆ ಈ ಮನೆ ಈ ರೀತಿ ಆಗಿದೆ? 2019ರಲ್ಲಿ ಮನೆ ಕಾಮಗಾರಿ ಆರಂಭವಾಗಿದ್ದು, ಮನೆ ಕಾಮಗಾರಿ ಮುಗಿದು 3 ವರ್ಷದ ಮೇಲೆ ಆಗಿದೆ. ಜೊತೆಗೆ
ಪಕ್ಕದಲ್ಲಿ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ಯೋಜನೆ ವತಿಯಿಂದ 300ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಕೊಟ್ಟು 4 ವರ್ಷ ಆಗಿದೆ. ಆದರೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಸಂತ್ರಸ್ತರು ನಮಗೆ ಮನೆ ಕೊಡಿ ಅಂತೇಳಿ ಯಾವಾಗ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ. ಆದರೆ ಇನ್ನೂ ಕೂಡ ಮನೆ ಅವರಿಗೆ ಸಿಕ್ಕಿಲ್ಲ. ಇನ್ನು 3ನೇ ಪಟ್ಟಿ 4ನೇ ಪಟ್ಟಿ ಅವರಿಗೆ ಮನೆ ಕೊಡಲಿಕ್ಕೆ ಬಾಕಿ ಇದೆ. ಇದು ಜಂಬೂರು ಬಾಣಿಯಲ್ಲಿ ಇರುವಂಥದ್ದು ಎಲ್ಲ ಮನೆಗಳು ಇದೇ ರೀತಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇನ್ಫೋಸಿಸ್ ವತಿಯಿಂದ ನಿರ್ಮಾಣ ಮಾಡಿ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳುವಂಥದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಕೆಲವು ಈ ಮನೆಗಳ ಫೌಂಡೇಶನ್ ಏನಿದೆ ಅಲ್ಲಿ ಮರ ಬೆಳೆದು ನಿಂತಿರುವಂಥದ್ದು, ಅಷ್ಟೊಂದು ಹಾಳಾಗಿರುವಂಥದ್ದು. ಮತ್ತು ಕಿಟಕಿ ಬಾಗಿಲುಗಳು ಎಲ್ಲ ತೆರೆದಿರುವಂಥದ್ದು, ಬಾತ್ರೂಮ್ ಎಲ್ಲ ಸಂಪೂರ್ಣ ಹಾಳಾಗಿರುವಂಥದ್ದು. ಮತ್ತು ಇದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ ಆಗ್ತಿದ್ದಂತೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ, ಗಾಂಜಾ ಸೇವನೆ ಇರ್ಬೋದು, ಬೇರೆ ಬೇರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಇರ್ಬೋದು, ಎಲ್ಲ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ನಿರ್ಲಕ್ಷ್ಯ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಮನೆ ಅಂತ ಎಲ್ಲರೂ ಮನೆ ಕೊಡಿ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವು ಕಡೆ ಸರ್ಕಾರ ಬಹಳ ಮುತುವರ್ಜಿಯಿಂದ ಮನೆಯನ್ನು ಬೇಗ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಸಂತ್ರಸ್ತರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ಆದರೆ ಈ ಮರಗಳು ಯಾವ ರೀತಿ ಕಾಡು ಬೆಳೆದು ನಿಂತಿದೆ ಅಂತ ನಿಮಗೆ ತೋರಿಸ್ತೀವಿ. ಈಗ ಇಲ್ಲಿ ಮನೆ ಇದೆ, ಮನೆಗೆ ಹೋಗ್ಲಿಕ್ಕೆ ಏನೋ ಯಾರು ಕಾಡು ದಾರಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಸಂಪೂರ್ಣವಾಗಿ ನೋಡಿ, ಇಲ್ಲಿ ಈ ರೀತಿ ಮರ ಬೆಳೆದಿದೆ. ಇದು ಮನೆ ಡೋರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಕಾಡು. ಜೊತೆಗೆ ಈ ಮನೆಗೆ ಹೊರಗಡೆ ಯಾರು ಬಂದರೆ ನೋಡ್ಲಿಕ್ಕೆ ಅಂತ ಒಂದು ಪಾಯಿಂಟ್ ಇಟ್ಟಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಎಲ್ಲ ಮನೆಗಳು ಇದೇ ರೀತಿ ಡೋರಲ್ಲಿ ಈ ರೀತಿ ಇಟ್ಟಿರ್ತಾರೆ, ಗ್ಲಾಸ್ ಹಾಕಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಮತ್ತು ಈ ಕಡೆ ನೋಡಿ, ಇಲ್ಲಿ ಮನೆ ಮೇಲೆ ಹೋಗ್ಲಿಕ್ಕೆ ಜಾಗ ಅಂತ ಸ್ಟೆಪ್ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಇಲ್ಲಿ ಯಾವ ಕಡೆ ಹೋಗಬೇಕು, ಇದು ಹೇಗೆ ಕ್ಲೀನ್ ಮಾಡಬೇಕಂತ ಗೊತ್ತಿಲ್ಲ. ಜೊತೆಗೆ ಮೀಟರ್ ಹಾಕ್ಲಿಕ್ಕೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಡಬ್ಬ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ಈ ಬಾಕ್ಸ್ ಮಾಡಿದ್ದಾರೆ. ಆದರೆ ಇನ್ನೂ ಮೀಟರ್ ಬೋರ್ಡ್ ಅಳವಡಿಕೆ ಆಗಿದೆ. ಮೀಟರ್ ಬೋರ್ಡ್ ಅಳವಡಿಕೆ ಆದ ನಂತರ ಎಲ್ಲ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಆಗಬೇಕಾಗಿದೆ. ಇದೆಲ್ಲ ಕೆಲಸ ಬಾಕಿ ಇದೆ. ಆದರೆ ಮನೆ ಕೊಡ್ತೀವಿ, ಆದಷ್ಟು ಬೇಗ ಕೇಳಿದಾಗ ಹೇಳ್ತಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತೇಳಿ. ಆದರೆ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ನೋಡಿ, ನಂಬರ್ ಒಂದು ಹಾಕಿದ್ದಾರೆ ಡೋರ್ಗೆ. ಸಚಿವರು ಬಂದ ಬಳಿಕ ಈ ನಂಬರ್ ಒಂದು ಹಾಕಿ ಹೋಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಿಲ್ಲ. ಮತ್ತು ಕೆಲವು ಮನೆಗಳಲ್ಲಿ ನೀರಿನ ಟ್ಯಾಂಕ್ಗಳ ಮೇಲೆ ಇಟ್ಟಿರ್ತಾರೆ, ಅದನ್ನ ಕೂಡ ಕಳವು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಈ ರೀತಿ ಆಗ್ತಾ ಇರುವಂಥದ್ದು. ಅದರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಒಂದು ಕಡೆ ಸಂತ್ರಸ್ತರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಇನ್ನಾದರೂ ಜಿಲ್ಲಾಡಳಿತ ಎಲ್ಲ ಮನೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ಸಂತ್ರಸ್ತರಿಗೆ ಹಂಚಿಕೆ ಮಾಡಲಿ ಅಂತ ಹೇಳುವಂಥದ್ದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಏನು ಪ್ರಕೃತಿ ವಿಕೋಪ ಸಂಭವಿಸಿತು, ಆ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ವತಿಯಿಂದ ಸುಮಾರು ಒಂದು 200 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಮನೆ ನಿರ್ಮಾಣ ಮಾಡಿ 3 ವರ್ಷದ ಮೇಲೆ ಆಗಿದೆ, ಇನ್ನೂ ಹಂಚಿಕೆ ಮಾಡಿಲ್ಲ. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದರೆ ಇದು ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆ ಅಂತ ಗ್ರಾಮ ಇದೆ, ಇಲ್ಲಿ ಬರುತ್ತೆ ಮನೆಗಳು. ನೋಡಿ ಯಾವ ರೀತಿ ಮನೆಗಳು ಇದೆ ಅಂತ ಹೇಳುವಂಥದ್ದು. ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಮನೆ ಬಾಗಿಲವರೆಗೂ ಕಾಡು ಬಂದಿದೆ, ಮತ್ತು ಮರಗಳು ಬೆಳೆದಿರುವಂಥದ್ದು ಈ ರೀತಿ ಆಗ್ತಾ ಇದೆ. ಇತ್ತೀಚೆಗೆ ಉಸ್ತುವಾರಿ ಸಚಿವರು ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮನೆಗಳನ್ನು 1 ತಿಂಗಳ ಒಳಗೆ ವಿತರಣೆ ಮಾಡ್ತೀವಿ ಸಂತ್ರಸ್ತರಿಗೆ ಅಂತ ಹೇಳಿದರು. ಅವರು ಹೇಳಿ ಈಗ 10 ದಿನ ಆಗಿದೆ. ಇನ್ನೊಂದು 20 ದಿವಸದಲ್ಲಿ ಈ ಮನೆಗಳನ್ನು ಹೇಗೆ ವಿತರಣೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅವರು ಸಚಿವರು ಹೇಳಿದ ಬಳಿಕ ಬಂದು ಡೋರಿಗೆ ನೀವು ನೋಡ್ಬೋದು ನಂಬರ್ ಹಾಕಿ ಹೋಗಿದ್ದಾರೆ. ನಂಬರ್ ಹಾಕಿ ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಇದಕ್ಕೆ ಕರೆಂಟ್ ಕನೆಕ್ಷನ್ ಆಗಬೇಕಾಗಿದೆ, ವಿದ್ಯುತ್ ವ್ಯವಸ್ಥೆ ಆಗಬೇಕು. ವಿದ್ಯುತ್ ಲೈನ್ ಎಳೆದಿದ್ದಾರೆ, ಆದರೆ ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಆಗಬೇಕಾಗಿದೆ, ಮತ್ತು ನೀರಿಗೂ ಕನೆಕ್ಷನ್ ಕೊಡಬೇಕಾಗಿದೆ. ಜೊತೆಗೆ ಈ ಕಾಡುಗಳು ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ. ಮತ್ತು ನೀರಿನ ಸಿಂಟೆಕ್ಸ್ ಏನಿದೆ ಅದನ್ನು ಕೂಡ ಕೆಲವರು ಕಳವು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ರೀತಿ ಇದೆ. ಇದನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅಂದರೆ 2018-19 ಸಾಕಷ್ಟು ಸಂತ್ರಸ್ತರು ಇನ್ನೂ ಕೂಡ ಮನೆ ಇಲ್ಲ ಅಂತ ಹೇಳಿ ಪರದಾಡ್ತಿದ್ದಾರೆ. ಆದರೆ ಯಾಕೆ ಈ ಮನೆ ಈ ರೀತಿ ಆಗಿದೆ? 2019ರಲ್ಲಿ ಮನೆ ಕಾಮಗಾರಿ ಆರಂಭವಾಗಿದ್ದು, ಮನೆ ಕಾಮಗಾರಿ ಮುಗಿದು 3 ವರ್ಷದ ಮೇಲೆ ಆಗಿದೆ. ಜೊತೆಗೆ ಪಕ್ಕದಲ್ಲಿ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ಯೋಜನೆ ವತಿಯಿಂದ 300ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಕೊಟ್ಟು 4 ವರ್ಷ ಆಗಿದೆ. ಆದರೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಸಂತ್ರಸ್ತರು ನಮಗೆ ಮನೆ ಕೊಡಿ ಅಂತೇಳಿ ಯಾವಾಗ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ. ಆದರೆ ಇನ್ನೂ ಕೂಡ ಮನೆ ಅವರಿಗೆ ಸಿಕ್ಕಿಲ್ಲ. ಇನ್ನು 3ನೇ ಪಟ್ಟಿ 4ನೇ ಪಟ್ಟಿ ಅವರಿಗೆ ಮನೆ ಕೊಡಲಿಕ್ಕೆ ಬಾಕಿ ಇದೆ. ಇದು ಜಂಬೂರು ಬಾಣಿಯಲ್ಲಿ ಇರುವಂಥದ್ದು ಎಲ್ಲ ಮನೆಗಳು ಇದೇ ರೀತಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇನ್ಫೋಸಿಸ್ ವತಿಯಿಂದ ನಿರ್ಮಾಣ ಮಾಡಿ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳುವಂಥದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಕೆಲವು ಈ ಮನೆಗಳ ಫೌಂಡೇಶನ್ ಏನಿದೆ ಅಲ್ಲಿ ಮರ ಬೆಳೆದು ನಿಂತಿರುವಂಥದ್ದು, ಅಷ್ಟೊಂದು ಹಾಳಾಗಿರುವಂಥದ್ದು. ಮತ್ತು ಕಿಟಕಿ ಬಾಗಿಲುಗಳು ಎಲ್ಲ ತೆರೆದಿರುವಂಥದ್ದು, ಬಾತ್ರೂಮ್ ಎಲ್ಲ ಸಂಪೂರ್ಣ ಹಾಳಾಗಿರುವಂಥದ್ದು. ಮತ್ತು ಇದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ ಆಗ್ತಿದ್ದಂತೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ, ಗಾಂಜಾ ಸೇವನೆ ಇರ್ಬೋದು, ಬೇರೆ ಬೇರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಇರ್ಬೋದು, ಎಲ್ಲ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ನಿರ್ಲಕ್ಷ್ಯ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಮನೆ ಅಂತ ಎಲ್ಲರೂ ಮನೆ ಕೊಡಿ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವು ಕಡೆ ಸರ್ಕಾರ ಬಹಳ ಮುತುವರ್ಜಿಯಿಂದ ಮನೆಯನ್ನು ಬೇಗ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಸಂತ್ರಸ್ತರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ಆದರೆ ಈ ಮರಗಳು ಯಾವ ರೀತಿ ಕಾಡು ಬೆಳೆದು ನಿಂತಿದೆ ಅಂತ ನಿಮಗೆ ತೋರಿಸ್ತೀವಿ. ಈಗ ಇಲ್ಲಿ ಮನೆ ಇದೆ, ಮನೆಗೆ ಹೋಗ್ಲಿಕ್ಕೆ ಏನೋ ಯಾರು ಕಾಡು ದಾರಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಸಂಪೂರ್ಣವಾಗಿ ನೋಡಿ, ಇಲ್ಲಿ ಈ ರೀತಿ ಮರ ಬೆಳೆದಿದೆ.
ಇದು ಮನೆ ಡೋರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಕಾಡು. ಜೊತೆಗೆ ಈ ಮನೆಗೆ ಹೊರಗಡೆ ಯಾರು ಬಂದರೆ ನೋಡ್ಲಿಕ್ಕೆ ಅಂತ ಒಂದು ಪಾಯಿಂಟ್ ಇಟ್ಟಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಎಲ್ಲ ಮನೆಗಳಿಗೂ ಇದೇ ರೀತಿ ಡೋರಲ್ಲಿ ಈ ರೀತಿ ಇಟ್ಟಿರ್ತಾರೆ, ಗ್ಲಾಸ್ ಹಾಕಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಮತ್ತು ಈ ಕಡೆ ನೋಡಿ ಇಲ್ಲಿ ಮನೆ ಮೇಲೆ ಹೋಗ್ಲಿಕ್ಕೆ ಜಾಗ ಅಂತ ಸ್ಟೆಪ್ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಇಲ್ಲಿ ಯಾವ ಕಡೆ ಹೋಗಬೇಕು, ಇದು ಹೇಗೆ ಕ್ಲೀನ್ ಮಾಡಬೇಕಂತ ಗೊತ್ತಿಲ್ಲ. ಜೊತೆಗೆ ಮೀಟರ್ ಹಾಕ್ಲಿಕ್ಕೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಡಬ್ಬ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ಈ ಬಾಕ್ಸ್ ಮಾಡಿದ್ದಾರೆ, ಆದರೆ ಇನ್ನೂ ಮೀಟರ್ ಬೋರ್ಡ್ ಅಳವಡಿಕೆ ಆಗಿಲ್ಲ. ಮೀಟರ್ ಬೋರ್ಡ್ ಅಳವಡಿಕೆ ಆದ ನಂತರ ಎಲ್ಲ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಆಗಬೇಕಾಗಿದೆ. ಇದೆಲ್ಲ ಕೆಲಸ ಬಾಕಿ ಇದೆ. ಆದರೆ ಮನೆ ಕೊಡ್ತೀವಿ ಆದಷ್ಟು ಬೇಗ, ಕೇಳಿದಾಗ ಹೇಳ್ತಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತೇಳಿ. ಆದರೆ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ನೋಡಿ ನಂಬರ್ ಒಂದು ಹಾಕಿದ್ದಾರೆ ಡೋರ್ಗೆ. ಸಚಿವರು ಬಂದ ಬಳಿಕ ಈ ನಂಬರ್ ಒಂದು ಹಾಕಿ ಹೋಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಿಲ್ಲ. ಮತ್ತು ಕೆಲವು ಮನೆಗಳಲ್ಲಿ ನೀರಿನ ಟ್ಯಾಂಕ್ಗಳ ಮೇಲೆ ಇಟ್ಟಿರ್ತಾರೆ, ಅದನ್ನ ಕೂಡ ಕಳವು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಈ ರೀತಿ ಆಗ್ತಾ ಇರುವಂಥದ್ದು. ಅದರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಒಂದು ಕಡೆ ಸಂತ್ರಸ್ತರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಅದರಿಂದ ಆದಷ್ಟು ಬೇಗ ಇನ್ನಾದರೂ ಜಿಲ್ಲಾಡಳಿತ ಎಲ್ಲ ಮನೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ಸಂತ್ರಸ್ತರಿಗೆ ಹಂಚಿಕೆ ಮಾಡಲಿ ಅಂತ ಹೇಳುವಂಥದ್ದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.